ಸೌಜನ್ಯ ಪ್ರಕರಣದಲ್ಲಿ ಇದರ ಬಗ್ಗೆ ಮರುತನಿಖೆಗೆ ನೋಡಿ, CBIಗೆ ವಹಿಸಿ CBI ಅವರು ವರದಿ ಕೊಟ್ಟಾಗಿದೆ. ಈಗ ಇಲ್ಲಿ ಅನೇಕ ಜನ ಇದರ ಬಗ್ಗೆ ಮರು ತನಿಖೆ ಆಗಬೇಕು ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ, ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಈಗ ಇದು ಸರ್ಕಾರದ ಗಮನದಲ್ಲಿದೆ. ಇದರ ಎಲ್ಲ ಮಾಹಿತಿಯನ್ನು ಕೂಡ ಸರ್ಕಾರ ತರಿಸ್ಕೊಂಡಿದೆ. ಸೊ ಗೃಹ ಇಲಾಖೆ ಇದರ ಬಗ್ಗೆ ಮತ್ತು ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ, ಈ ಕೇಸ್ ಡೀಟೇಲ್ಸ್ ಎಲ್ಲ ಬರಲಿ ಅಂತ ಅವರು ಹೇಳಿದ್ದಾರೆ. ಸೊ ಎಲ್ಲ ತಿಳ್ಕೊಂಡು ತೀರ್ಮಾನ ಸರ್ಕಾರ ಮಟ್ಟದಲ್ಲಿ ಆಗಬೇಕು. ನಾನು ಮರು ತನಿಖೆ ಮಾಡಿ ಅಂತಲೂ ಹೇಳೋಕ್ಕೆ ಹೋಗಲ್ಲ, ಮಾಡಿಬಿಡಿ ಅಂತ ಹೇಳೋಕ್ಕೆ ಹೋಗಲ್ಲ. ಇದರ ಒಂದು ಏನು ಆಧಾರಗಳೆಲ್ಲ ಮಾಹಿತಿಗಳನ್ನು ಬಂದ ನಂತರ ಸರ್ಕಾರ ಮಟ್ಟದಲ್ಲಿ ನಾನು ಕೂಡ ಗೃಹ ಸಚಿವರ ಜೊತೆ ಮಾತಾಡ್ತೀನಿ. ಇದಕ್ಕೇನಾದರೂ ಮರು ತನಿಖೆ ಮಾಡೋಕ್ಕೆ ಅವಕಾಶ ಇದ್ದರೆ ಅವ್ರು ಖಂಡಿತ ತೀರ್ಮಾನ ತಗೊಳ್ತಾರೆ. ತನಿಖೆ ಮಾಡಿದಂಥ ತನಿಖಾಧಿಕಾರಿಗಳನ್ನೇ ಕುಡಿದವರ ಫ್ಯಾಮಿಲಿ ಕಡೆ. ಸೊ ಇದೆಲ್ಲವನ್ನು ಕೂಡ ನೋಡ್ಬಿಟ್ಟು ತೀರ್ಮಾನ ತಗೊಳ್ಬೇಕಾಗ್ತದೆ. ನಾನು ಕೂಡ ಗೃಹ ಸಚಿವರ ಜೊತೆ ಮಾತನಾಡ್ತೀನಿ ಈ ವಿಚಾರದ ಬಗ್ಗೆ. ಸೌಜನ್ಯ ಪ್ರಕರಣದಲ್ಲಿ ಇದರ ಬಗ್ಗೆ ಮರುತನಿಖೆಗೆ ನೋಡಿ, CBIಗೆ ವಹಿಸಿ CBI ಅವರು ವರದಿ ಕೊಟ್ಟಾಗಿದೆ. ಈಗ ಇಲ್ಲಿ ಅನೇಕ ಜನ ಇದರ ಬಗ್ಗೆ ಮರು ತನಿಖೆ ಆಗಬೇಕು ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ, ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಈಗ ಇದು ಸರ್ಕಾರದ ಗಮನದಲ್ಲಿದೆ. ಇದರ ಎಲ್ಲ ಮಾಹಿತಿಯನ್ನು ಕೂಡ ಸರ್ಕಾರ ತರಿಸ್ಕೊಂಡಿದೆ. ಸೊ ಗೃಹ ಇಲಾಖೆ ಇದರ ಬಗ್ಗೆ ಮತ್ತು ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ, ಈ ಕೇಸ್ ಡೀಟೇಲ್ಸ್ ಎಲ್ಲ ಬರಲಿ ಅಂತ ಅವರು ಹೇಳಿದ್ದಾರೆ. ಸೊ ಎಲ್ಲ ತಿಳ್ಕೊಂಡು ತೀರ್ಮಾನ ಸರ್ಕಾರ ಮಟ್ಟದಲ್ಲಿ ಆಗಬೇಕು. ನಾನು ಮರು ತನಿಖೆ ಮಾಡಿ ಅಂತಲೂ ಹೇಳೋಕ್ಕೆ ಹೋಗಲ್ಲ, ಮಾಡಿಬಿಡಿ ಅಂತ ಹೇಳೋಕ್ಕೆ ಹೋಗಲ್ಲ. ಇದರ ಒಂದು ಏನು ಆಧಾರಗಳೆಲ್ಲ ಮಾಹಿತಿಗಳನ್ನು ಬಂದ ನಂತರ ಸರ್ಕಾರ ಮಟ್ಟದಲ್ಲಿ ನಾನು ಕೂಡ ಗೃಹ ಸಚಿವರ ಜೊತೆ ಮಾತಾಡ್ತೀನಿ. ಇದಕ್ಕೇನಾದರೂ ಮರು ತನಿಖೆ ಮಾಡೋಕ್ಕೆ ಅವಕಾಶ ಇದ್ದರೆ ಅವ್ರು ಖಂಡಿತ ತೀರ್ಮಾನ ತಗೊಳ್ತಾರೆ. ತನಿಖೆ ಮಾಡಿದಂಥ ತನಿಖಾಧಿಕಾರಿಗಳನ್ನೇ ಕುಡಿದವರ ಫ್ಯಾಮಿಲಿ ಕಡೆ. ಸೊ ಇದೆಲ್ಲವನ್ನು ಕೂಡ ನೋಡ್ಬಿಟ್ಟು ತೀರ್ಮಾನ ತಗೊಳ್ಬೇಕಾಗ್ತದೆ. ನಾನು ಕೂಡ ಗೃಹ ಸಚಿವರ ಜೊತೆ ಮಾತನಾಡ್ತೀನಿ ಈ ವಿಚಾರದ ಬಗ್ಗೆ. ಸೌಜನ್ಯ ಪ್ರಕರಣದಲ್ಲಿ ಇದರ ಬಗ್ಗೆ ಮರುತನಿಖೆಗೆ ನೋಡಿ, CBIಗೆ ವಹಿಸಿ CBI ಅವರು ವರದಿ ಕೊಟ್ಟಾಗಿದೆ. ಈಗ ಇಲ್ಲಿ ಅನೇಕ ಜನ ಇದರ ಬಗ್ಗೆ ಮರು ತನಿಖೆ ಆಗಬೇಕು ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ, ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಈಗ ಇದು ಸರ್ಕಾರದ ಗಮನದಲ್ಲಿದೆ. ಇದರ ಎಲ್ಲ ಮಾಹಿತಿಯನ್ನು ಕೂಡ ಸರ್ಕಾರ ತರಿಸ್ಕೊಂಡಿದೆ. ಸೊ ಗೃಹ ಇಲಾಖೆ ಇದರ ಬಗ್ಗೆ ಮತ್ತು ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ, ಈ ಕೇಸ್ ಡೀಟೇಲ್ಸ್ ಎಲ್ಲ ಬರಲಿ ಅಂತ ಅವರು ಹೇಳಿದ್ದಾರೆ. ಸೊ ಎಲ್ಲ ತಿಳ್ಕೊಂಡು ತೀರ್ಮಾನ ಸರ್ಕಾರ ಮಟ್ಟದಲ್ಲಿ ಆಗಬೇಕು. ನಾನು ಮರು ತನಿಖೆ ಮಾಡಿ ಅಂತಲೂ ಹೇಳೋಕ್ಕೆ ಹೋಗಲ್ಲ, ಮಾಡಿಬಿಡಿ ಅಂತ ಹೇಳೋಕ್ಕೆ ಹೋಗಲ್ಲ. ಇದರ ಒಂದು ಏನು ಆಧಾರಗಳೆಲ್ಲ ಮಾಹಿತಿಗಳನ್ನು ಬಂದ ನಂತರ ಸರ್ಕಾರ ಮಟ್ಟದಲ್ಲಿ ನಾನು ಕೂಡ ಗೃಹ ಸಚಿವರ ಜೊತೆ ಮಾತಾಡ್ತೀನಿ. ಇದಕ್ಕೇನಾದರೂ ಮರು ತನಿಖೆ ಮಾಡೋಕ್ಕೆ ಅವಕಾಶ ಇದ್ದರೆ ಅವ್ರು ಖಂಡಿತ ತೀರ್ಮಾನ ತಗೊಳ್ತಾರೆ. ತನಿಖೆ ಮಾಡಿದಂಥ ತನಿಖಾಧಿಕಾರಿಗಳನ್ನೇ ಕುಡಿದವರ ಫ್ಯಾಮಿಲಿ ಕಡೆ. ಸೊ ಇದೆಲ್ಲವನ್ನು ಕೂಡ ನೋಡ್ಬಿಟ್ಟು ತೀರ್ಮಾನ ತಗೊಳ್ಬೇಕಾಗ್ತದೆ. ನಾನು ಕೂಡ ಗೃಹ ಸಚಿವರ ಜೊತೆ ಮಾತನಾಡ್ತೀನಿ ಈ ವಿಚಾರದ ಬಗ್ಗೆ. ಸೌಜನ್ಯ ಪ್ರಕರಣದಲ್ಲಿ ಇದರ ಬಗ್ಗೆ ಮರುತನಿಖೆಗೆ ನೋಡಿ, CBIಗೆ ವಹಿಸಿ CBI ಅವರು ವರದಿ ಕೊಟ್ಟಾಗಿದೆ. ಈಗ ಇಲ್ಲಿ ಅನೇಕ ಜನ ಇದರ ಬಗ್ಗೆ ಮರು ತನಿಖೆ ಆಗಬೇಕು ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ, ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಈಗ ಇದು ಸರ್ಕಾರದ ಗಮನದಲ್ಲಿದೆ. ಇದರ ಎಲ್ಲ ಮಾಹಿತಿಯನ್ನು ಕೂಡ ಸರ್ಕಾರ ತರಿಸ್ಕೊಂಡಿದೆ. ಸೊ ಗೃಹ ಇಲಾಖೆ ಇದರ ಬಗ್ಗೆ ಮತ್ತು ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ, ಈ ಕೇಸ್ ಡೀಟೇಲ್ಸ್ ಎಲ್ಲ ಬರಲಿ ಅಂತ ಅವರು ಹೇಳಿದ್ದಾರೆ. ಸೊ ಎಲ್ಲ ತಿಳ್ಕೊಂಡು ತೀರ್ಮಾನ ಸರ್ಕಾರ ಮಟ್ಟದಲ್ಲಿ ಆಗಬೇಕು. ನಾನು ಮರು ತನಿಖೆ ಮಾಡಿ ಅಂತಲೂ ಹೇಳೋಕ್ಕೆ ಹೋಗಲ್ಲ, ಮಾಡಿಬಿಡಿ ಅಂತ ಹೇಳೋಕ್ಕೆ ಹೋಗಲ್ಲ. ಇದರ ಒಂದು ಏನು ಆಧಾರಗಳೆಲ್ಲ ಮಾಹಿತಿಗಳನ್ನು ಬಂದ ನಂತರ ಸರ್ಕಾರ ಮಟ್ಟದಲ್ಲಿ ನಾನು ಕೂಡ ಗೃಹ ಸಚಿವರ ಜೊತೆ ಮಾತಾಡ್ತೀನಿ. ಇದಕ್ಕೇನಾದರೂ ಮರು ತನಿಖೆ ಮಾಡೋಕ್ಕೆ ಅವಕಾಶ ಇದ್ದರೆ ಅವ್ರು ಖಂಡಿತ ತೀರ್ಮಾನ ತಗೊಳ್ತಾರೆ. ತನಿಖೆ ಮಾಡಿದಂಥ ತನಿಖಾಧಿಕಾರಿಗಳನ್ನೇ ಕುಡಿದವರ ಫ್ಯಾಮಿಲಿ ಕಡೆ. ಸೊ ಇದೆಲ್ಲವನ್ನು ಕೂಡ ನೋಡ್ಬಿಟ್ಟು ತೀರ್ಮಾನ ತಗೊಳ್ಬೇಕಾಗ್ತದೆ. ನಾನು ಕೂಡ ಗೃಹ ಸಚಿವರ ಜೊತೆ ಮಾತನಾಡ್ತೀನಿ ಈ ವಿಚಾರದ ಬಗ್ಗೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.